ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ 21ರಲ್ಲಿ ಬರ್ತಕ್ಕಂಥ 9ನೇ ಲೆಕ್ಕಕ್ಕೆ ಎಷ್ಟನೇದು 9ನೇ ಲೆಕ್ಕಕ್ಕೆ ಸಂಬಂಧಪಟ್ಟಂತ ಇಷ್ಟು ಮಾಹಿತಿ ನೋಡಿ. 1ರಿಂದ 9ರವರೆಗೆ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗಿದೆ. ಆ 2 ಸೆಟ್ ಕಾರ್ಡ್ಗಳನ್ನ ಬಳಸ್ಕೊಂಡು ನೀವು ಏನ್ ಮಾಡ್ಬೇಕು ಅಂತ, ಸಾಧ್ಯವಾದ ಅತಿ ದೊಡ್ಡ ಮೊತ್ತ 2 ಸಂಖ್ಯೆ ಕಾರ್ಡ್ ಇದೆ 1ರಿಂದ 9ರವರೆಗೇನು, ಅದೇ 2 ಸೆಟ್ ಬಳಸಿಕೊಂಡು ಫಲಿತ ಸಂಖ್ಯೆಗಳು ಅಂದ್ರೆ ಏನ್ ಸಂಖ್ಯೆಗಳನ್ನ ನಾವು ಕ್ರಿಯೇಟ್ ಮಾಡುತ್ತೆ ಅವುಗಳ ವ್ಯತ್ಯಾಸ ಕನಿಷ್ಠ ಸಂಖ್ಯೆ ಆಗಿರುವಂತೆ ಮುಂದೆ ನೀಡಿರುವ ಪ್ರತಿ ಬಾಕ್ಸ್ ನಲ್ಲಿ ಒಂದೊಂದು ಕಾರ್ಡ್ ಅನ್ನು ಇರಿಸಿ. ನೋಡಿ, ಈಗ ನಾವೀಗ ಅವನು ಏನ್ ಹೇಳ್ತಾನೆ, ನಮ್ಮ ಹತ್ತಿರ 1ರಿಂದ 9ರವರೆಗೆ 2 ಸೆಟ್ ಕಾರ್ಡ್ಗಳಿದೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 1 2 3 4 5 6 7 8 9 ಈ ರೀತಿ 2 ಸೆಟ್ ಕಾರ್ಡ್ ಕೊಟ್ಟಾನೆ 1ರಿಂದ 9ರವರೆಗೆ. ನಾವೀಗ ಅವುಗಳ 2 ಸಂಖ್ಯೆಗಳನ್ನು ನಾವು ಮಾಡ್ತೀವಲ್ಲ, ಅವುಗಳ ಮೊತ್ತ ಸಾಧ್ಯವಾದಷ್ಟು ಅತಿ ದೊಡ್ಡ. ನೋಡಿ, ಅತಿ ದೊಡ್ಡ ಮೊತ್ತವನ್ನು ಪಡೆಯಲು ನಾವು ದೊಡ್ಡ ಅಂಕಿಗಳನ್ನು ಅತ್ಯುನ್ನತ ಸ್ಥಾನಗಳಲ್ಲಿ ಬರೆಯಬೇಕು. ಅತ್ಯುನ್ನತ ಸ್ಥಾನಗಳಂದ್ರೆ ಈಗ ಬಿಡಿ 10 100 1000 10,000 ಲಕ್ಷದ ಸ್ಥಾನ 10,000 ಸ್ಥಾನ ಈ ರೀತಿ ಏನಿದೆ, ಈ ಸ್ಥಾನಗಳಿಗೆ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ನಾವು ಬರಿಬೇಕಾಗತ್ತೆ. 6 ಅಂಕಿ ಸಂಖ್ಯೆ ಗರಿಷ್ಠ ಸ್ಥಾನಗಳಾದ ಲಕ್ಷ ಮತ್ತು 10,000 ಸ್ಥಾನಕ್ಕೆ ಅತಿ ದೊಡ್ಡ ಅಂಕಿಗಳಾದ 9 ಮತ್ತು 9 ನೀಡೋಣ. ಅಂದ್ರೆ ಲಕ್ಷ, 1000 10,000 1000 ಈ ರೀತಿ ದೊಡ್ಡ ಸಾಧ್ಯವಾದಷ್ಟು ಇರೋದರಲ್ಲಿ ದೊಡ್ಡ ಸಂಖ್ಯೆಗಳನ್ನ ನಾವು ಬರಿತಾ ಹೋಗ್ಬೇಕು. ಈಗ ನೋಡಿ, ಅವುಗಳನ್ನ ಆಧಾರ ಇಟ್ಕೊಂಡು ನಾವಿಲ್ಲಿ ನಿಮಗೆ ನೋಡಿ 1 2 3 4 5 6 7 8 9 2 ಸೆಟ್ 1 2 3 4 5 6 7 8 9 ನೋಡಿ 2 ಸೆಟ್ ಕಾರ್ಡ್ ಇದೆ. ನೀವು ಯಾವನಾರ ಬಳಸಿ ಹೇಳಿ ಅಂತಾರೆ. 1 9 1 9 ನೋಡಿ, ಈ 9 9 8 7 6 5 ಇಷ್ಟು ಕಾರ್ಡ್ ಬಳಸ್ಕೊಂಡೆ. ಈಗ ಇಲ್ಲಿ ನೋಡಿ, ನೀವು ಇಲ್ಲಿಗೂ 9 ಇಡ್ಬೋದಾಯ್ತಲ್ಲ, ಸೊ ಇನ್ನೂ ದೊಡ್ಡ ಸಂಖ್ಯೆ ಆಗೋದು ಅನ್ನೋಕ್ಕೆ ನಾವು 2 9 ಕೂಡ ಮೇಲ್ಗಡೆನೆ ಬಳಸ್ಕೊಂಡಿದ್ವಿ. ಇಲ್ಲಿ ಉಳಿದಿರೋರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 8 ಬರ್ದಿದ್ದೀನಿ, 7 ಬರ್ದಿದ್ದೀನಿ, 6 ಬರ್ದಿದ್ದೀನಿ, 5 ಬರ್ದಿದ್ದೀನಿ. ಸೊ ಇವೆರಡರ ಮೊತ್ತ ನಮಗೆ ಎಷ್ಟು ಬರುತ್ತೆ? ಬಿಡಿ 10 100 1000 10,000 ಲಕ್ಷ 10 ಲಕ್ಷ 10 ಲಕ್ಷದ 7,530. ಈಗ ಇರೋ ಸಂಖ್ಯೆಗಳಲ್ಲಿ ಅತ್ಯಂತ ಕನಿಷ್ಠ ಸಂಖ್ಯೆ ಸೇಮ್, ಅಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ ಗಮನಿಸಬಹುದು. 6 ಅಂಕಿ ಅತ್ಯಂತ ಕಿರಿದಾದ ಸಂಖ್ಯೆ 1 0 2 3 4 5, ಆದ್ರೆ 0 ಇಲ್ಲ. ನಮ್ಗೆ ಇಲ್ಲಿ ಇರತಕ್ಕಂಥದನ್ನೇ 1ರಿಂದ 9. ಅರ್ಥ ಆಗ್ತಾ ಇದೆಯಾ? 0 ಇದ್ದಿದ್ರೆ 1 0 2 3 4 5 ಈ ರೀತಿ ನಾವು ಬರೆಯಕ್ಕೆ ಅವಕಾಶ ಇತ್ತು. 1ರಿಂದ 9ರವರೆಗೆ ಕಾರ್ಡ್ಗಳನ್ನು ಕೊಟ್ಟಿರೋದ್ರಿಂದ ನಾವು ಬರಿತೀವಿ ನೋಡಿ, 1 1 2 3 4 5 ಸೇಮ್. ಇಲ್ಲಿ 2 ಸೆಟ್ ಕಾರ್ಡ್, ಅದೇ 2 ಸೆಟ್ ಕಾರ್ಡ್ಗಳನ್ನ ಇಟ್ಕೊಂಡು ನಾವು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ 9 9 ಅಂದ್ರೆ ನೋಡಿ 4 ಅಂಕಿ ಅತ್ಯಂತ ಇರಿದಾದ ಸಂಖ್ಯೆ, ಅಥವಾ ನೋಡಿ ಇರಿದಾದ ಸಂಖ್ಯೆ ಅಂದ್ರೆ ಡಿಫ್ರೆನ್ಸ್ ತುಂಬಾ ಕಡಿಮೆ ಬರಬೇಕು. ಅಂದ್ರೆ 6 ಅಂಕಿ ಸಂಖ್ಯೆ 4 ಅಂಕಿ ಸಂಖ್ಯೆ ನಡುವಿನ ವ್ಯತ್ಯಾಸನ ಕನಿಷ್ಠಗೊಳಿಸಲು 6 ಅಂಕಿ ಸಂಖ್ಯೆಯನ್ನ ಇದನ್ನ ಸಾಧ್ಯವಾದಷ್ಟು ಚಿಕ್ಕದಿರಬೇಕು, ಇದು ಸಾಧ್ಯವಾದಷ್ಟು ದೊಡ್ಡದಿರಬೇಕು. ಆಗ ಡಿಫ್ರೆನ್ಸ್ ಕಡಿಮೆ ಬರುತ್ತೆ. ಅರ್ಥ ಆಯ್ತು ಅಂದ್ಕೊಂತೀನಿ. ಸೊ ಇವುಗಳ ಡಿಫ್ರೆನ್ಸ್ ಅನ್ನ ತಾವು 1,02,357. ನೆಕ್ಸ್ಟ್ ಪುಟ ಸಂಖ್ಯೆ 22. ಇದೊಂದು ಲೆಕ್ಕ ಮಿಸ್ ಆಗಿತ್ತು, ಹಾಗಾಗಿ 9ನೇ ಲೆಕ್ಕವನ್ನ ಮಾಡಿ ನೆಕ್ಸ್ಟ್ ಈಗ ಪುಟ ಸಂಖ್ಯೆ 22ರಲ್ಲಿ ಬರ್ತಕ್ಕಂಥ 13 ಮತ್ತು 14ನೇ ಲೆಕ್ಕ. ಇನ್ನು ಉಳಿದಂತ ಲೆಕ್ಕಗಳು ಹಿಂದಿನ ವಿಡಿಯೋಗಳಲ್ಲಿ ಇದಾವೆ. ಆ ಒಂದು ಲೆಕ್ಕ ಮಿಸ್ ಆಗಿರೋದ್ರಿಂದ ಅದನ್ನ ಸೇರಿಸಿದ್ದೀನಿ ಇದ್ರ ಜೊತೆಗೆ. ಸೊ ಬಾರ್ ಬಾಲ ಉಳ್ಳ ಗಾಡ್ವಿಟ್ ಅಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅದು ಅಲಾಸ್ಕಾದಿಂದ ಆಸ್ಟ್ರೇಲಿಯಾದವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪ್ರಯಾಣ 13ನೇ ಅಕ್ಟೋಬರ್ 2020ರಂದು ಆರಂಭವಾಗಿ ಸುಮಾರು 11 ದಿನ ಕಂಟಿನ್ಯೂಸ್ ಆಗಿ 13,560 ಕಿಲೋಮೀಟರ್ ಹೋಗಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರ ಕಂಡುಹಿಡಿಯಿರಿ. ಪ್ರತಿ ಗಂಟೆಗೆ ಅದು ಕ್ರಮಿಸಿದ ಅಂದಾಜು ದೂರವನ್ನು ಕೂಡ ಕಂಡು ಹಿಡಿಯಿರಿ. ನೋಡಿ, ಇವುಗಳ ಸೊಲ್ಯೂಷನ್ ಹೆಂಗೆ ತಮಗೆ ಗೊತ್ತಿದೆ. ಅದು ಒಟ್ಟು 13,560 ಕಿಲೋಮೀಟರ್ ಹೋಗಿದೆ. ಎಷ್ಟು ದಿನದಲ್ಲಿ ಹೋಗಿದೆ? 11 ದಿನದಲ್ಲಿ ಹೋಗಿದೆ. ಹಾಗಾದ್ರೆ ನಾವು ಏನನ್ನು ಕಂಡುಹಿಡಬೇಕು? ಪ್ರತಿದಿನ ಕ್ರಮಿಸಿದ ಅಂದಾಜು ದೂರ ಮತ್ತು ಅದರ
ಪ್ರತಿ ಗಂಟೆಗೆ ಅದು ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಹಕ್ಕಿ ಕ್ರಮಿಸಿದ ಒಟ್ಟು ದೂರ 13,560, ಪ್ರಯಾಣದ ಅವಧಿ 11 ದಿನಗಳು. ಬಹಳ ಈಸಿ. ಪ್ರತಿದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯುವುದು. ಪ್ರತಿದಿನದ ಅಂದಾಜು ದೂರ ಇಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ದಿನಗಳು. ಎಷ್ಟು ದೂರ ಹೋಯ್ತು ಎಷ್ಟು ದಿನದಲ್ಲಿ ಡಿವೈಡೆಡ್ ಬೈ, ಅದು ಈಸಿಯಾಗಿ ಬಂದು ಹೋಗುತ್ತೆ. ಸೊ ಪ್ರತಿದಿನ ಕ್ರಮಿಸಿದಂಥ ದೂರ 13,560 ಗೊತ್ತಿದೆ ನೋಡಿ. 11 ದಿನಗಳಲ್ಲಿ ಹೋಯ್ತು 13,560 ಡಿವೈಡೆಡ್ ಬೈ 11 ಭಾಗಾಕಾರ ಮಾಡಿರಿ. ಭಾಗಾಕಾರ ಮಾಡಿರಾಯ್ತು. ಸೊ ನೀವು ಭಾಗಾಕಾರನ ಬೇರೆ ಕಡೆ ಮಾಡ್ಕೋಬೋದು. ಆಲ್ರೆಡಿ ಎಲ್ಲರಿಗೂ ಕೂಡ ಭಾಗಾಕಾರ ಬರುತ್ತೆ. ಹಾಗಾಗಿ ಎಲ್ಲದನ್ನು ಕೂಡ ತೋರಿಸಿ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 13,560 11ರಿಂದ ಭಾಗ ಮಾಡಿದ್ರೆ ಆಟೋಮೆಟಿಕಲ್ ನಮಗೆ ಎಷ್ಟು ಬರುತ್ತೆ? 1,232.722 ಬರುತ್ತೆ. ಹಾಗಾಗಿ ನಾವು ಅಂದಾಜು ಪ್ರತಿದಿನ ಕ್ರಮಿಸಿದ ದೂರವನ್ನ 1,233 ಕಿಲೋಮೀಟರ್ ಅಂದ್ರೆ ಒಂದ್ ದಿನಕ್ಕೆ 1,233 ಕಿಲೋಮೀಟರ್ನ ಚಲಿಸ್ತು. ಆದ್ರೆ ಪರ್ ಅವರ್ ಒಂದ್ ಗಂಟೆಗೆ ಎಷ್ಟು ದೂರ ಚಲಿಸುತ್ತೆ ನೋಡಿ. ನೋಡ್ತಾ ಹೋಗೋಣ. ಒಟ್ಟು ಗಂಟೆಗಳನ್ನ ಲೆಕ್ಕ ಹಾಕೋದು ನಮಗೆ ಗೊತ್ತಿದೆ. ಒಂದ್ ದಿನದಲ್ಲಿ ಎಷ್ಟು ಗಂಟೆ ಇರುತ್ತೆ? 24 ಗಂಟೆ ಇರುತ್ತೆ. ಒಂದು ದಿನದಲ್ಲಿ 24 ಗಂಟೆ ಇರುತ್ತೆ. ಆದ್ದರಿಂದ 11 ದಿನಗಳ ಒಟ್ಟು ಗಂಟೆಗಳು 11 × 24, ಒಟ್ಟು ಗಂಟೆಗಳು 264 ಗಂಟೆ. ಸೊ 264 ಗಂಟೆಯಲ್ಲಿ 1,233 ಕಿಲೋಮೀಟರ್ ಹೋಗಿದೆ. ಒಂದು ದಿನಕ್ಕೆ 24 ಗಂಟೆ, ಅದು 11 ದಿನ ಹೋಗಿರೋದ್ರಿಂದ 11 × 24 ಅಂದ್ರೆ 264 ಗಂಟೆಯಲ್ಲಿ 1,233 ಕಿಲೋಮೀಟರ್ ಚಲಿಸಿದೆ. ಅಂದ್ರೆ ಪ್ರತಿ ಗಂಟೆಗೆ ಕ್ರಮಿಸಿದ ನಾವು ಅಂದಾಜು ದೂರವನ್ನು ಕಂಡುಹಿಡಿತಕ್ಕಂಥದ್ದು ನೋಡಿ. ಪ್ರತಿ ಗಂಟೆ ಅಂದಾಜು ದೂರ ಇಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಗಂಟೆ 264. ನಾವು ಭಾಗ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥ ಉತ್ತರ ಎಷ್ಟಿದೆ? ಅಂದಾಜು ಪ್ರತಿ ಗಂಟೆಗೆ ಕ್ರಮಿಸಿದ ದೂರ 51.36 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಗಂಟೆ ಅಂದ್ರೆ ಒಂದು ಗಂಟೆಗೆ 51.36 ಕಿಲೋಮೀಟರ್ ದೂರ ಕ್ರಮಿಸಿದೆ. ನೆಕ್ಸ್ಟ್ ಕೊನೆಯ ಲೆಕ್ಕ. ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿದೆ. ಅಂದ್ರೆ ಮಿನಿಮಮ್ ಒಂದು 4,500, ಮ್ಯಾಕ್ಸಿಮಮ್ 6,000ವರೆಗೂ ಕೂಡ ಅದು ಬಾಲ್ಡ್ ಎಂತಕ್ಕಂಥ ರಣಹದ್ದು ಹಾರುತ್ತಂತೆ ಮೇಲ್ಭಾಗಕ್ಕೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ದಿಂದ 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು? ನಾವು ಪಾಠದ ಪ್ರಾರಂಭದಲ್ಲಿ ಸೋಮುವಿನ ಕಟ್ಟಡ ಜಲಪಾತದ ಬಗ್ಗೆ ನಾವು ಮಾತನಾಡಿದೀವಿ. ಸೊ ಆ ಕಟ್ಟಡಕ್ಕೆ ಹೋಲಿಸ್ಕೊಂಡ್ರೆ ಈ ಬಾಲ್ಡ್ ಹದ್ದು ಹಾರುತ್ತಲ್ಲ ಅದು ಎಷ್ಟು ದೊಡ್ಡದು? ಮೌಂಟ್ ಎವರೆಸ್ಟ್ ಶಿಖರ ಐತಲ್ಲ ಅದಕ್ಕೆ ಎಷ್ಟು ಪಟ್ಟು ದೊಡ್ಡದಾಗತ್ತೆ ಸೋಮಿನ ಕಟ್ಟಡಕ್ಕೆ ಹೋಲಿಸ್ಕೊಂಡ್ರೆ? ಇದೆಲ್ಲನೂ ಕೂಡ ಕಂಪ್ಯಾರಿಸನ್ ಮಾಡ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿದೆ ನೋಡಿ. ಪಠ್ಯ ಪುಸ್ತಕದ ಆಧಾರದ ಸೋಮುವಿನ ಕಟ್ಟಡದ ಎತ್ತರ 40 ಮೀಟರ್ ಪ್ರಾರಂಭದಲ್ಲೇ ಬರುತ್ತೆ. ಸೋಮೋಸ್ ಬಿಲ್ಡಿಂಗ್ 40 ಮೀಟರ್ಸ್ ಅಂತ ಹೇಳಿ. ಬಾಲ್ಡ್ ಹದ್ದುಗಳ ಹಾರಾಟದ ಎತ್ತರದ ಹೋಲಿಕೆ 4,500ರಿಂದ 6,000 ಮೀಟರ್. ಕನಿಷ್ಠ ಎತ್ತರ 4,500 ಅಂದ್ರೆ ಮೊದಲು ಕನಿಷ್ಠ ಎತ್ತರ ತೆಗೆದುಕೊಳ್ಳೋಣ. ಕನಿಷ್ಠ ಎತ್ತರ 4,500 ಮೀಟರ್. ಸೋಮಿನ ಕಟ್ಟಡಕ್ಕಿಂತ ಎಷ್ಟು ದೊಡ್ಡದು ಕನಿಷ್ಠ ಎತ್ತರ? ಈಗ ನೋಡಿ 4,500 ಯಾವ್ದಿದು? 4,500 ಡಿವೈಡೆಡ್ ಬೈ ಸೋಮುವಿನ ಕಟ್ಟಡ 40 ನಾವು ಭಾಗ ಮಾಡಿದ್ರೆ 112.5 ಪಟ್ಟು ಬರುತ್ತೆ. ಸೊ ಗರಿಷ್ಠ ಎತ್ತರ ಈಗ ಇದು ಯಾವುದು? ಕನಿಷ್ಠ ಎತ್ತರಕ್ಕೆ ಹೋಲಿಸಿದ್ರೆ ಸೋಮುವಿನ ಕಟ್ಟಡಕ್ಕಿಂತ ಈ ಬಾಲ್ಡ್ ಹದ್ದು ಆರ್ತಕ್ಕಂಥ ಎತ್ತರ ಏನಿದೆ ಅದು 112.5 ಪಟ್ಟು ಜಾಸ್ತಿ ಆಗುತ್ತೆ. ಯಾವುದು? ಕನಿಷ್ಠ ಎತ್ತರಕ್ಕೆ ಹೋಲಿಸಿದಾಗ. ನಾವು ಗರಿಷ್ಠ 6,000 ಮೀಟರ್ ವರೆಗೂ ಆರುತ್ತಂತೆ. ಸೊ ಗರಿಷ್ಠ ಎತ್ತರ 6,000 ಮೀಟರ್ ಸೋಮುವಿನ ಕಟ್ಟಡಕ್ಕಿಂತ ಎಷ್ಟು ದೊಡ್ಡದು ನೋಡಿ. 6,000 ಡಿವೈಡೆಡ್ ಬೈ ಸೇಮ್ 40ರಿಂದ ನಾವು ಭಾಗ ಮಾಡಿದ್ರೆ 150 ಪಟ್ಟ ಆಗತ್ತೆ. ಬಾಲ್ಡ್ ಹದ್ದುಗಳ ಹಾರಾಟದ ಎತ್ತರವು ಸೋಮಿನ ಕಟ್ಟಡಕ್ಕಿಂತ 112.5ರಿಂದ 150 ಪಟ್ಟು ದೊಡ್ಡದಾಗಿದೆ. ಇದು ಹದ್ದಿನ ಹಾರಾಟದ್ದು. ಈ ಮೌಂಟ್ ಎವರೆಸ್ಟ್ಗೆ ಹೋಲಿಸೋಣ. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8,850 ಅಂತ ಅವ್ರು ಕೊಟ್ಟಿದ್ದಾರೆ. 8,850 ನಾವು 40ರಿಂದ ಭಾಗ ಮಾಡಿದ್ರೆ 221.25 ಪಟ್ಟು. ಮೌಂಟ್ ಎವರೆಸ್ಟ್ ಶಿಖರವು ಸೋಮಿನ ಕಟ್ಟಡಕ್ಕಿಂತ 221.25 ಪಟ್ಟು ದೊಡ್ಡದಾಗಿದೆ. ಇದಾಯ್ತು. ಈ ವಿಮಾನಗಳ ಹಾರಾಟ ನೋಡ್ತಾ ಹೋಗೋಣ. ನೋಡಿ ವಿಮಾನಗಳ ಹಾರಾಟದ ಹೋಲಿಕೆ ಅದು ಕೂಡ ಕನಿಷ್ಠ 10,000ರಿಂದ 12,000 ಮೀಟರ್ವರೆಗೂ ಹಾರುತ್ತಂತೆ.
ಕನಿಷ್ಠ ಎತ್ತರ 10,000 ಮೀಟರ್ಗೆ ನಾವು ಸೋಮಿನ ಕಟ್ಟಡ ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತ ಹೋಲಿಕೆ ಮಾಡೋಣ. 10,000 ಡಿವೈಡೆಡ್ ಬೈ 40, 40 10,000 ಭಾಗ ಮಾಡಿದ್ರೆ 250 ಪಟ್ಟು ಬರುತ್ತೆ. ಗರಿಷ್ಠ ಎತ್ತರ 12,000, 12,000ವನ್ನ 40ರಿಂದ ಭಾಗ ಮಾಡ್ತೀನಿ, 300 ಪಟ್ಟು ಬರುತ್ತೆ. ವಿಮಾನಗಳ ಹಾರಾಟದ ಎತ್ತರವು ಸೋಮಿನ ಕಟ್ಟಡಕ್ಕಿಂತ 250ರಿಂದ 300 ಪಟ್ಟು ದೊಡ್ಡದಾಗಿದೆ. ಆದ್ಮೇಲೆ ಇದಿಷ್ಟು ಮಾಹಿತಿ ನಾವು ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಇದೊಂದು ದೊಡ್ಡ ಚಾಪ್ಟರ್ ಆಗಿತ್ತು. ಸುಮಾರು ವಿಡಿಯೋಸ್ಗಳನ್ನು ನಾವು ಮಾಡಿದ್ದೇವೆ. ಮುಂದಿನ ವಿಡಿಯೋ ನಾವು ಅಂಕಗಣಿತದ ಉಕ್ತಿಗಳು ಪಾಠ 2ಕ್ಕೆ ಸಂಬಂಧಪಟ್ಟಂಥದ್ದು. ಇಡೀ ಪಾಠವನ್ನ ನೀವು ಗಮನಿಸಿದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳ್ತಾ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದ್ರೆ ಈ ವರ್ಷದ ಎಲ್ಲ ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಮತ್ತೆ 6, 5, 6, 7, 8ನೇ ತರಗತಿ ವರ್ಕ್ ಬುಕ್ಗಳಾಗಿರ್ಬೋದು, ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ನೋಟ್ಸ್ಗಳನ್ನು ಕೂಡ ನೀವು ನನ್ನ ಚಾನಲ್ ಪಡಿಬಹುದಾಗಿದೆ. ಧನ್ಯವಾದಗಳು.